ಎಲ್ರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ಇಟ್ಸ್ ಮೀ ಈಶ್ವರ್ ಫ್ಯಾಮಿಲಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ಇಟ್ಸ್ ಮೀ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ತುಮಕೂರಿನ ಕೊರಟಗೆರೆ ತಾಲೂಕಿನ ಒಂದು ಗ್ರಾಮದಲ್ಲಿ ಬೆಳಿಗ್ಗೆ 7:30 ಹೊತ್ತಿಗೆ ತನ್ನ ಹೊಲದ ಕಡೆ ಹೋಗಬೇಕು ಅಂತ ಹೇಳಿ ಒಂದು ರೈತನೋರ್ವ ನಡ್ಕೊ ಹೋಗ್ತಾ ಇರ್ತಾರೆ. ನಡ್ಕೊ ಹೋಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಟೈಮಲ್ಲಿ ಕಪ್ಪು ಮತ್ತು ಹಳದಿ ಕವರಿನ ಒಂದು ಕವರ್ ರೋಡ್ ಸೈಡಲ್ಲಿ ಬಿದ್ದಿರುತ್ತೆ. ಆ ರೋಡ್ ಸೈಡಲ್ಲಿ ಬಿದ್ದಿರುವಂಥ ಕವರ್ನ ನೋಡಿದಾಗ ತುಂಬ ಶಾಕ್ ಆದ್ರಂತೆ. ಯಾಕೆ ಅಂತ ಕೇಳಿದ್ರೆ, ಮನುಷ್ಯನ ಕೈ ತುಂಡಲ್ಲಿತ್ತಂತೆ. ಬರೀ ಕೈ ಮಾತ್ರ ಇತ್ತಂತೆ ಕವರಲ್ಲಿ. ಸೊ ಇದನ್ನು ನೋಡಿದಕ್ಕೆ ಶಾಕ್ ಆದಂಥ ಆ ರೈತ ಅಲ್ಲಿರುವಂಥ ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ಬರೆಸ್ತಾರೆ. ಅಲ್ಲಿರುವಂಥ ಪೊಲೀಸರು ಕೂಡ ಬಂದು ನೋಡಿದಾಗ ಕೈ ಮಾತ್ರ ಇರಲ್ಲ ಅಂಥೇಳಿ ಮುಂದೆ ಹೋಗಿ ಏನಾದ್ರು ಇರುತ್ತಾ ಅಂತ ಚೆಕ್ ಮಾಡಿದಾಗ, ಮುಂದೆ ಹೋದಾಗ ಹೊಟ್ಟೆಯ ಭಾಗ ಸಿಗುತ್ತೆ, ಇನ್ನು ಮುಂದೆ ಹೋದಾಗ ಕರುಳಿನ ಭಾಗ ಸಿಗುತ್ತೆ. ಸೊ ಇಷ್ಟೆಲ್ಲ ನೋಡಿದಾಗ ಇದು ಮಹಿಳೆಯದ್ದೇ ಶವ. ಈ ಶವವನ್ನು ತುಂಡು ತುಂಡಾಗಿ ಕತ್ತರಿಸಿ ಬೀಸಾಡವ್ರೆ ಅಂತ ಹೇಳಿ ಕಂಡುಹಿಡಿತಾರೆ. ಸೊ ಈ ವಿಷಯದಲ್ಲಿ ತನಿಖೆ ಮಾಡ್ತಿರುವಂಥ ಪೊಲೀಸರಿಗೆ ಯಾವ ಸುಳಿವು ಸಿಗಲಿಲ್ವಂತೆ. ಸರಿ ಅಂದ್ಬಿಟ್ಟು ಇದ್ಯಾರು ಅಂತ ಕಂಡುಹಿಡಿಯೋಕ್ಕೆ ಇದು ಮಹಿಳೆಯದ್ದೇ ಅಂತ ಕಂಡುಹಿಡಿತಾರೆ. ಸೊ ಈ ಮಹಿಳೆ ಹೆಸರು ಲಕ್ಷ್ಮೀ ದೇವಮ್ಮ. ಸೊ ಯಾವ ಸುಳಿವು ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ. ಸೊ ಆದರೂ ಕೂಡ ಅಲ್ಲಿರುವಂಥ ಎಲ್ಲ CCTVಗಳನ್ನೂ ಆಯ್ಕೆ ಮಾಡ್ತಾರೆ. ಮಾಡಿದಾಗ ಒಂದು ಅನುಮಾನದ ರೀತಿಯಲ್ಲಿ ಯಾವಾಗಲೂ ಬಂದು ಹೋಯ್ತಿತ್ತಂತೆ ಒಂದು ಕಾರ್ ಮಾತ್ರ. ಸೊ ಆ ಕಾರು ಯಾರ್ದು ಅಂತ ವಿಚಾರಿಸಿ ಆ ಕಾರಿನ ಮನೆಗೆ ಹೋಗಿ ಆತನನ್ನು ಬಂಧಿಸಿ ವಿಚಾರಿಸಿದಾಗ ಇಟ್ಸ್ ಎ ಡೆಂಟಿಸ್ಟ್, ದಂತ ವೈದ್ಯರಂತೆ, ಡೆಂಟಿಸ್ಟ್ ಡಾಕ್ಟರ್ ರಾಮಚಂದ್ರ. ಸೊ ತಪ್ಪನ್ನು ಒಪ್ಕೋತಾರಂತೆ ಈ ರಾಮಚಂದ್ರನು. ತನ್ನ ಅಳಿಯನಿಂದಲೇ ಅತ್ತೆ ಕೊಲೆಯಾಗಿದೆ. ತನ್ನ ಅಳಿಯ ಯಾರು? ರಾಮಚಂದ್ರನೇ. ಇವರು ಹೇಳಿದ್ದನ್ನು ಕೇಳಿ ತುಂಬ ಶಾಕ್ ಆದ್ರಂತೆ. ಎಲ್ಲರೂ ಕೂಡ ಶಾಕ್ ಆದ್ರಂತೆ. ಈ ಘಟನೆ ನಡೆದ ದಿನ ಅತ್ತೆಯ ಮನೆಯಲ್ಲಿ ತನ್ನ ವೈಫ್ ಇರ್ತಾರೆ. ತನ್ನ ವೈಫ್ನ ನೋಡಕ್ಕೆ ಬಂದೆ ಅಂಥೇಳಿ ಈ ರಾಮಚಂದ್ರನ್ ಬರ್ತಾರೆ. ಬಂದಾಗ ಸರಿ ನಾನು ಬರ್ತೀನಿ ಅಂತ ಹೋಗುವಾಗ ತನ್ನ ಅತ್ತೆ ಕೂಡ ಎಲ್ಲೋ ಹೋಯ್ತಿದ್ರಂತೆ. ಹೋಗುವಾಗ ಬನ್ನಿ ನಿಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಬಿಡ್ತೀನಿ ಅಂತೇಳಿ ಕಾರಲ್ಲಿ ಕರ್ಕೊ ಹೋಗವ್ರೆ. ಸೊ ಕಾರಲ್ಲಿ ಕರ್ಕೊ ಹೋಗುವಾಗ ತನ್ನ ಫ್ರೆಂಡ್ಸ್ ಆದಂತಹ ಒಂದು 3 ಜನನ್ನ ಕರ್ಕೊ ಹೋಗವ್ರೆ. ತನ್ನ ಫ್ರೆಂಡ್ಸ್ನ ಫಾರ್ಮ್ ಹೌಸು ಕರ್ಕೊ ಹೋಗಿ ಮಾಡಿ 3 ದಿವಸ ಇಟ್ಕೊಂಡಿದ್ರಂತೆ. 3 ದಿವಸ ಈ ಶವವನ್ನು ಇಟ್ಕೊಂಡವ್ರೆ. ಯಾಕೆ ಅಂತಂದರೆ ಯೋಚನೆ ಮಾಡೋರೆ, ಹೇಗೆಲ್ಲ ಮಾಡಿದ್ರೆ ತಪ್ಪಿಸ್ಕೋಬೋದು ಅಂತ ಯೋಚನೆ ಮಾಡೋರೆ. ಸೊ 3 ದಿನ ಇಟ್ಕೊಂಡಾದ್ಮೇಲೆ 17 ತುಂಡುಗಳಾಗಿ ಕತ್ತರಿಸಿ ಕಟ್ಟು ಮಾಡಿ ಕೆರೆಯಲ್ಲಿ ಎಸೆಯುವಂಥ ಪ್ಲ್ಯಾನನ್ನು ಮಾಡೋರೆ. ಯಾವುದೋ ಒಂದು ಗಾಬರಿಲಿ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಗ್ರಾಮದಲ್ಲಿ, ಹಳ್ಳಿಗಳಲ್ಲಿ ಎಸ್ಬಿಟ್ಟು ಹೋಗವ್ರೆ. ಹಳದಿ ಮತ್ತು ಕಪ್ಪು ಬಣ್ಣದ ಒಂದು ಕವರ್ನಲ್ಲಿ ಕಟ್ಟಿ ಎಸ್ತವ್ರೆ. ಸೊ ಆ 3 ಜನ ಫ್ರೆಂಡ್ಸನ್ನು ಸೇರಿ 4 ಜನರನ್ನು ಅರೆಸ್ಟ್ ಮಾಡಿ ಬಂಧಿಸಿದ್ದಾರೆ ಪೊಲೀಸರು. ಸೊ ಪೊಲೀಸರ ಜೊತೆ ಸೇರಿ 17 ತುಂಡುಗಳನ್ನು ಹೇಳಿ ತೋರಿಸೋನೆ. ಸೊ ಅವರು ಕೂಡ ತಗೊಂಡು ಕಾರಣ ಇಷ್ಟೇ, ಏನಿಲ್ಲ, ಈತನಿಗೆ 2ನೇ ಮದುವೆ, ಸೆಕೆಂಡ್ ಮ್ಯಾರೇಜ್ ಅಂತೆ. ಸೆಕೆಂಡ್ ಮ್ಯಾರೇಜು ತನ್ನ ಅತ್ತೆ ಸರಿ ಇಲ್ಲ ಅಂತ ಹೇಳವ್ರೆ. ಅತ್ತೆ ಮಗಳು ಕೂಡ ಸರಿ ಇಲ್ಲ, ವೈಫ್ ಸರಿ ಇಲ್ಲ ಅಂತ ಹೇಳವ್ರೆ. ಸೊ ಅತ್ತೆಯ ಈ ಥರ ಮಾಡಿದ್ರೆ ತನ್ನ ವೈಫ್ ಸರಿ ಆಗ್ತಾರೇನೋ ಅಂದ್ಕೊಂಡು ಈ ಥರ ಎಲ್ಲ ಮಾಡೋ. ಯಾಕೆ ಈ ಥರ ಮಾಡಬೇಕಿತ್ತು? ಎಷ್ಟೋ ರೂಟ್ ಲೈನ್ಗಳಿದ್ದೋ. ಡೈವರ್ಸ್ ಅನ್ನುವಂಥದ್ದು ಎಷ್ಟೋ ಇದೆ. ಸೊ ಡೈವರ್ಸ್ ಕೊಟ್ಬಿಟ್ಟು ಹೋಗ್ಬೋದಿತ್ತು, ಇಷ್ಟ ಇಲ್ಲ ಅಂದರೆ. ಈ ಥರ ಮಾಡಿದ್ರೆ ತನ್ನ ವೈಫ್ ಸರಿ ಆಗ್ತಾರೆ, ತನ್ನ ಜೊತೆ ಇರ್ತಾರೆ ಅಂತ ಅಂದ್ಕೊಂಡಿದ್ನ. ಸೈಕೋ ಹಸ್ಬೆಂಡ್ ಜೊತೆ ಇರೋಕ್ಕೆ ಇಷ್ಟಪಡ್ತಾರ? ಮದುವೆ ಮಾಡೋಕ್ಕೂ ಮುಂಚೆ, ಅದಕ್ಕೆ ನಮ್ಮ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ, ಮದುವೆ ಮಾಡೋಕ್ಕೂ ಮುಂಚೆ 1 ಸರಿ ಇಲ್ಲ 10 ಸರಿ ವಿಚಾರಿಸಿ ಅಂತ. ಅದು ಗಂಡಾಗಲಿ ಹೆಣ್ಣಾಗಿರಲಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ, ಬಾಯ್ ಬಾಯ್. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.